ಆ ಪುಡಿಯಿಂದ ಮೈಸೂರು ರಸಮ್ಗೆ ತುಂಬ ಬೇಡಿಕೆ ಹೆಚ್ಚು, ರುಚಿ ಹೆಚ್ಚು, ಘಮ ಹೆಚ್ಚು. ಮೆಣಸು ನೋಡಿ ಹೀಗೆ ಚಟಪಟ ಅಂತ ಸಿಡಿಬೇಕು. ಈ ಥರ ಒಂದು ಹಿಡಿ ಮೆಣಸಿನಕಾಯಿ. ಆ ಒಂದು ಹಿಡಿ ಮೆಣಸಿನಕಾಯಿಗೆ ಧನಿಯಾ ಎಷ್ಟು ಹಾಕಬೇಕು? ಹಸಿ ಕರಿಬೇವು ಒಣಗೋವರೆಗೂ ನೀವು ಧನಿಯಾನ ಹುರಿತಾ ಇರಿ. ಪುಳಿಯೋಗರೆ ಗೊಜ್ಜಿಗೆ ಇದೇ ಸಾರಿನ ಪುಡಿನ ಹಾಕ್ಕೊಳ್ಳೋದು. ಸಾರಿನ ಪುಡಿ ಆಯಿತು. ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ನೋಡಿ, ಇವತ್ತಿನ ದಿವಸ ನಾನು ನಿಮಗೆ ಮೈಸೂರು ರಸಮ್ ಅಂತ ಅಂದರೆ ಕರ್ನಾಟಕದಲ್ಲೇ ತುಂಬ ಫೇಮಸ್. ನಾನು ಮುಂಬೈಲೂ ಅಡುಗೆ ಮಾಡಿದ್ದೀನಿ, ಮೈಸೂರು ರಸಮ್ ಮಾಡಿ ಅಂತ ಹೇಳಿದ್ದಾರೆ. ದೆಹಲಿ ಒಳಗಡೆ ಮಾಡಿದ್ದೀನಿ, ಅಲ್ಲೂ ಕೂಡ ಮೈಸೂರು ರಸಮ್ ಮಾಡಿ ಅಂತ ಹೇಳ್ತಾರೆ. ಸೊ ಆ ಮೈಸೂರು ರಸಮ್ಮು ಯಾತಕ್ಕೆ ಜನ ಇಷ್ಟಪಡ್ತಾರೆ ಅಂತ ಅಂದರೆ ಅದಕ್ಕೆ ನಾವು ಮಾಡ್ಕೋತೀವಲ್ಲ ಪುಡಿ, ಆ ಪುಡಿಯಿಂದ ಮೈಸೂರು ರಸಮ್ ಪೌಡರ್, ಸಾರಿನ ಪುಡಿ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಮಾಡ್ಕೋತೀವಲ್ಲ, ನಾವೇನು ಹುರ್ಕೋತೀವಿ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಒಂದು ಪ್ರಮಾಣದಲ್ಲಿ ಅಳತೆಯಲ್ಲಿ ಹಾಕ್ಕೊಂಡು ನಾವು ಹುರ್ಕೋತೀವಿ. ಆ ಹುರಿದಿರೋವಂಥ ಮಸಾಲೆನ ಮತ್ತೆ ಪೌಡ್ರ್ ಮಾಡಿ ಇಟ್ಕೊತೀವಿ. ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಒಂದು 6 ತಿಂಗಳು ಇಟ್ಕೊಬೋದು. ಆ ಪುಡಿಯಿಂದ ಮೈಸೂರು ರಸಮ್ಗೆ ತುಂಬ ಬೇಡಿಕೆ ಹೆಚ್ಚು, ರುಚಿ ಹೆಚ್ಚು, ಘಮ ಹೆಚ್ಚು. ಒಟ್ಟಾರೆ ಮೈಸೂರು ರಸಮ್ ಸೂಪರು. ನೋಡಿ, ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಯಾವುದೇ ತಕ್ಕಡಿ ಅಥವಾ ಮೆಜರ್, ಪಾವು, ಸೇರು, ಚಟಾಕು ಈ ಥರದ್ದು ಯಾವುದೇ ಮೆಜರ್ ಇಲ್ದಲೆ ನಿಮಗೆ ಕೈ ಅಳತೆಲೆ ಹೇಗೆ ಮಾಡಬಹುದು. ಮನೆಯಲ್ಲಿ ಹೆಣ್ಣುಮಕ್ಕಳು ಸಾರಿನ ಪುಡಿ ಬೇಕು, ಸಾರಿನ ಪುಡಿ ಬೇಕು ಅಂತ ಹೊರಗಡೆ ಎಲ್ಲ ತೊಗೊತಾರೆ. ಆ ಹೊರಗಡೆ ತೊಗೊಳ್ಳೋವಂಥ ಅವಶ್ಯಕತೆಯೇ ಇರಲ್ಲ. ಭಾಳ ಈಸಿ. ಕೈಯಲ್ಲಿ ಹೇಗೆ ಅಳತೆ ಮಾಡಿ ಹಾಕೋದು, ಆ ಪ್ರಮಾಣ ಹೇಗಿರುತ್ತೆ, ಎಷ್ಟು ಹಿಡಿ ಹಾಕಬೇಕು ಅಂತ ಅನ್ನೋದನ್ನು ಹಿಡಿ ಲೆಕ್ಕದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಸಾರಿನ ಪುಡಿ ಹುರಿಯೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಿರುವಂಥ ಬಾಣಲೆನೇ ಇಟ್ಕೊಳ್ಳಿ, ನಿಮಗೆ ಹುರಿಯೋದಕ್ಕೆ ಈಸಿ ಆಗುತ್ತೆ. ಒಲೆ ಹಚ್ಕೊಳ್ಳೋಣ. ಒಲೆನೂ ಹಚ್ಕೊಂಡೆ. ಇದಕ್ಕೆ ನೋಡಿ ಒಂದು ಸೌಟ್ನಷ್ಟು, ಒಂದು ಸೌಟ್ ಅಂತ ಅಂದರೆ ಒಂದು 50 ರಿಂದ 60 ml ಹಿಡಿಯೋವಂಥ ಒಂದು ಸೌಟ್ ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಮೊದಲು ನಾವು ಇಂಗು ಹಾಕ್ಕೋಬೇಕು. ಇಷ್ಟು ಗಾತ್ರದ ಇಂಗು ಹಾಕಿದ್ದೀನಿ. ಆ ಇಂಗೊಂಚೂರು ಫ್ರೈ ಆಗಲಿ. ನೋಡಿ, ಹಿಂಗಾಗಿದೆ. ಮೊದಲು ನೋಡಿ, ಒಂದು ಹಿಡಿ ಈ ಥರ ಹಿಡಿ ಹಿಡ್ಕೊಳ್ಳಿ. ಒಂದು ಹಿಡಿ ಮೆಣಸು, ಒಂದು ಹಿಡಿ ಮೆಣಸು ಹಾಕಿದ್ದೀನಿ. ಮೆಣಸು ನೋಡಿ ಹೀಗೆ ಚಟಪಟ ಅಂತ ಸಿಡಿಬೇಕು. ಅದು ಸಿಡಿದೇ ಇದ್ದರೆ ಆ ಮೆಣಸಿನ ಘಮ ಸಾರಿನ ಪುಡಿ ಒಳಗಡೆ ಬರೋದಿಲ್ಲ. ಅದಕ್ಕೇ ಕರೆಕ್ಟಾಗಿ ನೋಡಿ ಒಂದು ಹಿಡಿ ಮೆಂತ್ಯ ಹಾಕಿದ್ದೀನಿ. ಈ ಮೆಂತ್ಯದ ಜೊತೆಗೆ ಹೊಂದಿಕೊಳ್ಳಿ ಅಂತ 1 ಸ್ಪೂನ್ನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡೆ. ಸ್ವಲ್ಪ ಉರಿ ಕಡಿಮೆ ಇರಲಿ ಉರಿಯೋವಂಥ ಟೈಮಲ್ಲಿ, ಯಾಕೆಂದರೆ ಬೇಗ ಹಾಕಲಿಕ್ಕೆ ನಿಮಗೆ ಕನ್ಫ್ಯೂಸ್ ಆದಾಗ ಟೈಮ್ ತೊಗೊಂಡ್ಬಿಡುತ್ತೆ. ನೋಡಿ, ಮೆಂತ್ಯ ಕೆಂಪಾಗಬೇಕು. ಕೆಂಪಾಗ್ತಿದೆ. ಕೆಂಪಾದ ಮೇಲೆ ಏನು ಮಾಡಬೇಕು, ನೆಕ್ಸ್ಟು ಮೆಣಸಿನಕಾಯಿ ಯಾವ ಪ್ರಮಾಣ, ಅದು ಕೂಡ ಒಂದು ಹಿಡಿ. ಈ ಥರ ಒಂದು ಹಿಡಿ ಮೆಣಸಿನಕಾಯಿ ಹೀಗೆ ಹಿಡಿಬೇಕು ನಿಮ್ಮ ಕೈ ತುಂಬ. ಈಗ ಪ್ರತಿಯೊಬ್ಬರ ಕೈ ಅಳತೆ, ಕೈ ದೊಡ್ಡದು ಚಿಕ್ಕದು ಇರುತ್ತೆ. ಆವಾಗ ಏನು ಮಾಡೋದು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಆವಾಗ ನಿಮ್ಮ ಕೈ ಪುಟ್ಟದಾಗಿದ್ರೂ ಆ ಪುಟ್ಟ ಕೈಯಲ್ಲಿ ಒಂದು ಹಿಡಿ, ಎಲ್ಲ ಅವರವ್ರ ಕೈಗೆ ಅನುಸಾರವಾಗಿ ಇದರ ಕ್ವಾಲಿಟಿ ನಾನು ಹೇಗೆ ಹೇಳ್ತಾ ಇದ್ದೀನಿ ಹಾಗೇ ಬರುತ್ತೆ. ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ಪುಟ್ಟ ಕೈಗೂ ಅಷ್ಟೇ, ದೊಡ್ಡ ಕೈಗೂ ಅಷ್ಟೇ. ನಿಮ್ಮ ಕೈಯಲ್ಲಿ ನಾನೇನೇನು ತೋರಿಸ್ಕೊಟ್ಟೆ, ಒಂದು ಹಿಡಿ ಮೆಣಸು, ಒಂದು ಹಿಡಿ ಮೆಂತ್ಯ, ಅರ್ಧ ಹಿಡಿ ಉದ್ದಿನಬೇಳೆ, ಒಂದು ಹಿಡಿ ಮೆಣಸಿನಕಾಯಿ. ಆ ಒಂದು ಹಿಡಿ ಮೆಣಸಿನಕಾಯಿಗೆ ಧನಿಯಾ ಎಷ್ಟು ಹಾಕಬೇಕು ನೋಡಿ. 1 2 3 4 5 6 7 ಇಲ್ಲೊಂದು ಚೂರು ಮಿಕ್ತು, ಯಾಕೆ ಮಿಕ್ಸೋದು, ಹಾಕ್ಕೊಳ್ಳೋಣ. 7 ಹಿಡಿ ಧನಿಯಾ ಹಾಕಿದೆ ನೋಡಿ. ಹೀಗೆ ಹುರ್ಕೋಬೇಕು. ಆ ಧನಿಯಾ ನಾವು ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ತುಂಬ ಹೊತ್ತು ಹುರಿತೀವಿ, ಆವಾಗ ನಿಮಗೆ ಅದರ ಘಮ ಭಾಳ ಚೆನ್ನಾಗಿ ಬರುತ್ತೆ. ಹುರಿತಾ ಇದ್ದೀವಲ್ವಾ, ಹೀಗೇ ಒಂದಷ್ಟು ಹುರ್ಕೊಳ್ಳಿ. ಇದೇ ಸಮಯದಲ್ಲಿ ನೋಡಿ, ಇಷ್ಟು ಕರಿಬೇವು ಹಾಕ್ಕೊಂಡೆ.
ಆ ಕರಿಬೇವು, ಹಸಿ ಕರಿಬೇವು ಒಣಗೋವರೆಗೂ ನೀವು ಧನಿಯಾನ ಹುರಿತಾ ಇರಿ. ನೋಡಿ ಹೀಗೆ ಹುರಿತಾ ಇರಬೇಕು. ಇದು ಮೈಸೂರು ರಸಂ ಪುಡಿ. ಇದನ್ನು ಕಲ್ತ್ಕೊಳ್ಳಿ. ನೀವು 6 ತಿಂಗಳು ಬೇಕಾದರೂ ಮಾಡಿ ಇಟ್ಕೋಬೋದು, ವರ್ಷಕ್ಕೆ ಬೇಕಾದರೂ ಮಾಡಿ ಇಟ್ಕೋಬೋದು. ಅಂದರೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಸೈಜಿನ ಬಾಣಲೆ ಇರುತ್ತೆ ಆ ಸೈಜ್ಗೆ ಅಷ್ಟೇ ಬೇಕಾದರೂ ಒಂದೊಂದು ಹಿಡಿ ತೋರಿಸಿದ್ದೀನಿ. ಇದನ್ನು ಅರ್ಧ ಹಿಡಿಗೆ ಕಡಿಮೆ ಮಾಡಿಕೊಂಡು ಕೂಡ ನೀವು ಹುರಿದು ಎತ್ತಿಟ್ಕೋಬೋದು. ನೀವು ಅಲ್ಲೇ ಒಂದೊಂದು ತಿಂಗಳಿಗೆ ಮಾಡ್ಕೊಳ್ಳಿ. ಭಾಳ ಸುಲಭ ವಿಧಾನದಲ್ಲಿ ನಿಮಗೆ ಸಾರಿನ ಪುಡಿ ಹುರಿಯೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಲ್ವ. ನೀವು ಪ್ರತಿ ತಿಂಗಳು ಮಾಡಿಟ್ಕೊಳ್ಳಿ. ನಿಮಗೆ ಭಾಳ ಫ್ರೆಶ್ ಆಗಿರುತ್ತೆ. ನೀವು ಮಾಡೋವಂಥ ತಿಳಿ ಸಾರು ಕೂಡ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಇನ್ನೊಂದು ಐಟಮು ಬಳಸ್ಬೋದು. ಯಾವುದು ಹೇಳಿ? ಗೊತ್ತಾಗಲಿಲ್ಲ. ಇದೇ ಪುಳಿಯೋಗರೆ ಗೊಜ್ಜಿಗೆ ಇದೇ ಸಾರಿನ ಪುಡಿನ ಹಾಕ್ಕೊಳ್ಳೋದು. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಲ್ಲ, ಆವಾಗ ಇದೇ ಥರ ಪುಡಿನೇ ಸಾರಿನ ಪುಡಿ ಹಾಕ್ತಾಯಿದ್ದೀವಿ ಅಂತ ಹೇಳ್ತೀವಲ್ಲ, ಆ ಸಾರಿನ ಪುಡಿ ಇದೇ ಸಾರಿನ ಪುಡಿ, ಮೈಸೂರು ಸಾರಿನ ಪುಡಿ. ಈ ಕಡೆ ನೋಡಿ, ನಿಮಗೆ ಗೊತ್ತಿರುತ್ತೆ, ಮೈಸೂರು, ಬೆಂಗಳೂರು ಮತ್ತು ಈ ಕಡೆ ಎಲ್ಲ ಪುಳಿಯೋಗರೆ ಭಾಳ ಚೆನ್ನಾಗಿರುತ್ತೆ. ಯಾಕೆ ಹೇಳಿ? ಈ ಸಾರಿನ ಪುಡಿಯಿಂದ. ನೋಡಿ, 1 ಸ್ಪೂನ್ ಅರಿಶಿಣದ ಪುಡಿ, ಹಾಗೆ ಜೀರಿಗೆ ನೋಡಿ 1 ಹಿಡಿ, 1 ಅರ್ಧ ಹಿಡಿ ಜೀರಿಗೆ ಒಂಚೂರು ಮುಂದಾಗಿದ್ದರೆ ನಿಮಗೆ ಸಾರಿನ ಘಮ ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಇನ್ನೇನು ಆಗ್ತಾಯಿದೆ. ಸಾರಿನ ಪುಡಿ ಆಯಿತು ನೋಡಿ, ಈ ಥರ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಬೇಕಾದರೆ ಜಡಿ ಹಿಡೀರಿ, ಇಲ್ಲ ಅಂದರೆ ಬೇಡ. ನೋಡಿ, ಸಾರಿನ ಪುಡಿ ಹುರಿದಾಯಿತು. ಇಷ್ಟೇ ನಿಮ್ಮ ಮೈಸೂರು ಸಾರಿನ ಪುಡಿ ರೆಡಿ. ಪೌಡ್ರ್ ಮಾಡಿಕೊಂಡ್ರೆ ಸಾರಿನ ಪುಡಿ ರೆಡಿ. ಒಲೆ ಆಫ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮೈಸೂರು ರಸಂ ಪೌಡರ್ ಹೇಗೆ ಹುರಿದ್ವಿ ಅಂತ ನೋಡಿದ್ರಿ. ಅದನ್ನು ಮಿಕ್ಸಿ ಮಾಡ್ಕೊಂಬಂದೆ. ನೋಡಿ, ಪುಡಿ ಈ ಥರ ಬಂದಿದೆ. ನೋಡಿ, ಹೀಗೆ ಕೆಂಪಿಗೆ ಘಮ ಘಮ ಅಂತಿದೆ. ನೀವು ಈ ಥರ ಮಾಡ್ಕೊಳ್ಳಿ. ಇನ್ಮೇಲೆ ಹೊರಗಡೆ ಅಂಗಡಿಗಳಿಗೆ ಹುಡ್ಕೊಂಡು ಹೋಗುವಂಥ ಸಮಸ್ಯೆ ಇರೋಲ್ಲ. ಸಾರಿನ ಪುಡಿ ಹೀಗೆ ಹುರಿರಿ, ಹೀಗೆ ಮಾಡಿ, ಸೂಪರಾಗಿ ಬರುತ್ತೆ. ಗೊತ್ತಾಯ್ತಾ ಸ್ನೇಹಿತರೆ? ಸಾರಿನ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮಾಡಿ ಹುರಿದು ಪುಡಿ ಮಾಡಿಬಿಟ್ಟು ನಮಗೆ ನಿಮ್ಮ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ನಮಗೂ ಒಂಥರ ಸಂತೋಷ ಆಗುತ್ತೆ, ಹೇಳ್ಕೊಟ್ಟಿದ್ದಕ್ಕೂ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾ ಹೋಗಿದ್ದು ಬರಲ್ಲ. ನೆಕ್ಸ್ಟು ಇದೇ ಪುಡಿ ಉಪಯೋಗಿಸ್ಕೊಂಡು ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ, ಪುಳಿಯೋಗರೆ ಗೊಜ್ಜು ಬೇಕು ಅಂತ ಕೇಳ್ತಿದ್ರಲ್ಲ, ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹೋಗಿದ್ದು ಬರ್ತೀನಿ.